ಅಂದಾಗೆ ನೋಡ್ತಾ ಇದ್ದೀರಲ್ವ, ನನಗೆ ತುಂಬ ಖುಷಿ ಆಯ್ತಾ ಇದೆ. ಚೆನ್ನಾಗಿದೆ, ಒಳ್ಳೆ ಅಲ್ಲೆಲ್ಲ ಪಾಪ ಯಾರೋ ಊಟ ಮಾಡ್ತಿದ್ದಾರೆ ಭಕ್ತಾದಿಗಳು. ನೋಡಿ ಇಲ್ಲೆಲ್ಲ ದೇವಸ್ಥಾನ ಪೂಜೆ ಮಾಡಿದರೆ ಖುಷಿ ಆಗುತ್ತೆ ಆಯಿತಾ. ನೋಡಿ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ, ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಒಳಗಡೆ ಅಲಂಕಾರ ಮಾತ್ರ ಅಲ್ಲ, ಒಳಗಡೆ ಆಮೇಲೆ ಕರೆಕ್ಟ್ ನಿಮ್ಗೆ ಒಂದು ಇನ್ನೂ ಏನೇನೋ ಅಲಂಕಾರ ತೋರಿಸ್ಬೇಕಿತ್ತು. ಆಮೇಲೆ ನನಗೆ ಖುಷಿ ಏನಾಗಿದ್ದು ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಥರದ ಪ್ಲಾಸ್ಟಿಕ್ ಹೂಗಳನ್ನ ಬಳಸಿಲ್ಲ, ಇದೆಲ್ಲ ಒರಿಜಿನಲ್. ನೋಡಿ ಕಾಣಿಸ್ತಾ ಇದೆ ಅಲ್ವಾ. ನನಗಿದು ಯಾವಾಗಲೂ ಕೇಳೋದು, ಈ ಪ್ಲಾಸ್ಟಿಕ್ನ ನಿಷೇಧ ಮಾಡಬೇಕು ಅನ್ನೋದು ಇದಕ್ಕೋಸ್ಕರ ಅದ್ಭುತವಾಗಿ. ಯಾಕಂದ್ರೆ ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಪರಿಸರ ಕಾಳಜಿ ಇರೋರೇ ಈ ಕೆಲಸ ಮಾಡೋದು. ನಿಮಗೆಲ್ಲ ನೋಡಿ ಇದೆಲ್ಲ ಜೋಳ, ನಿಜವಾದ ಜೋಳ, ಮತ್ತು ಹಣ್ಣುಗಳು, ಮತ್ತು ದ್ರಾಕ್ಷಿ ಜಂಪೆ, ಇದೆಲ್ಲ ತುಂಬ ಶ್ರಮ ವಹಿಸಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು ನನಗೆ ಇದು ಆಯಿತಾ. ನಮಗೆ ಮಾತ್ರ ನಿಮ್ಗೆ ನಾಳೆ ಬನ್ನಿ, ಇನ್ನೂ ಖುಷಿ ಆಗುತ್ತೆ ನಿಮಗೆ. ಜನ ತುಂಬ ತುಳುಕ್ತಾ ಇರ್ತಾರೆ. ಹಾಗೆ ನಿಮಗೆ ಇದು ಒಂದು ತೇರು ತೋರಿಸ್ಕೊಡ್ತೀನಿ, ಅದನ್ನು ಕೂಡ ಇದು ನಾಳೆ ಜಾತ್ರೆ ಇದೆ ನೋಡಿ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಯಿತಾ. ಇನ್ನೂ ಬೆಳಿಗ್ಗೆ ಅಲಂಕಾರ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾನು. ಎಲ್ಲ ಇವತ್ತು ರಾತ್ರಿ ಇಡೀ ಜಾಗರಣೆ ಇರ್ತಾರೆ, ಪಾಪ ಕಷ್ಟಪಟ್ಟಿರ್ತಾರೆ. ತೇರು ಕಾಣಿಸ್ತಾ ಇದೆ ಅಲ್ವಾ, ಖುಷಿ ಆಗ್ತದೆ. ಇನ್ನು ದೂರದಲ್ಲಿ ತೋರಿಸ್ತೀನಿ ನಿಮ್ಗೆ. ಬೆಳಗ್ಗೆಗೆ ನೋಡಿ ಇನ್ನೂ ಭಾರಿ ಚೆನ್ನಾಗಿರ್ತದೆ, ಖುಷಿ ಆಗುತ್ತೆ ನಿಮಗೆ. ದಯಮಾಡಿ ನೀವೆಲ್ಲರೂ ಬನ್ನಿ, ನಮ್ಮ ಜಾತ್ರೆಯನ್ನು ನೋಡಿ ಖುಷಿ. ಹೆಚ್ಚಿನ ಮಾಹಿತಿಗಳನ್ನ ಸಾಧ್ಯವಾದರೆ ನಾಳೆನೂ ಕೂಡ ಕೊಡ್ತೀನಿ ನಾನು. ನೋಡಿ ಎಷ್ಟು ಕ್ಲೀನಾಗಿ ಕಟ್ಟಿದ್ದಾರೆ ನೋಡಿ ಇಲ್ಲಿ. ಇಲ್ಲಿ ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತಾ, ಯಾವುದೇ ಥರದ ಭೇದ ಭಾವಗಳಿಲ್ಲ ಇಲ್ಲಿ. ಎಲ್ಲರೂ ಬರ್ತಾರೆ, ಎಲ್ಲರೂ ಭಾಗವಹಿಸ್ತಾರೆ. ಪ್ರತಿಯೊಬ್ಬರೂ ಕೂಡ ಖುಷಿ ಪಡುವಂಥ ಜಾತ್ರೆ ಇದೆ, ಎಲ್ಲರೂ ಬರ್ತಾರೆ ಆಯಿತಾ. ತುಂಬ ಮಂದಿ ಇಲ್ಲಿ ಎಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ವ್ಯಾಪಾರನೂ ಅಷ್ಟೇ. ಇಲ್ಲಿ ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್ ಎಲ್ಲ ಎಲ್ಲರೂ ವ್ಯಾಪಾರ ಮಾಡ್ತಾರೆ. ಎಷ್ಟು ಚಂದ ಅಲ್ವಾ ಇದು. ಇದೇ ಥರ ಎಲ್ಲರೂ ಫಾಲೋಅಪ್ ಮಾಡಿದ್ರೆ ಅದ್ಭುತವಾಗಿರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ಸಾಧ್ಯವಾದರೆ ನಾಳೆ ತಿಳಿಸ್ಕೊಡ್ತೀನಿ.